ಇನ್ನು ಕುಂಭದಲ್ಲಿ ಕಾಲ್ತುಳಿತ ಬಳಿಕ ಯೋಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕುಂಭಮೇಳದಲ್ಲಿ ಯೋಗಿ ಆಪರೇಷನ್ 11 ಜಾರಿಯಾಗಿದೆ. ಪ್ರಯಾಗ್ರಾಜ್ನಲ್ಲಿ ಏಕಮುಖ ರಸ್ತೆ ಸಂಚಾರಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಇನ್ನು ತ್ರಿವೇಣಿ ಸಂಗಮದ ಶಾಸ್ತ್ರಿ ಸೇತುವೆ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ರೈಲು ನಿಲ್ದಾಣ, ಬಸ್ ಸಂಚಾರದಲ್ಲಿ ನಿಯಂತ್ರಣವನ್ನು ತರಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಪಹರೆ, ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಕುಂಭದಲ್ಲಿ ಪಂಚಮಿ ಪುಣ್ಯ ಸ್ನಾನ, ಈಗಾಗಲೇ ಸುಮಾರು 28 ಕೋಟಿಗೂ ಅಧಿಕ ಭಕ್ತರು ಅಲ್ಲಿ ಸ್ನಾನ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಇನ್ನೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಈ ಬೆನ್ನಲ್ಲಿ ಕಾಲ್ತುಳಿತ ಆದಂಥ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಏಕಮುಖ ರಸ್ತೆ ಸಂಚಾರಕ್ಕೆ ಮಾತ್ರ ಅನುಮತಿಯನ್ನು ಕೊಟ್ಟಿರೋದು. ಶಾಸ್ತ್ರಿ ಸೇತುವೆ ಇದೆ, ಅಲ್ಲಿ ಪೊಲೀಸರ ವಿಶೇಷ ನಿಗಾವನ್ನು ವಹಿಸಲಾಗಿದೆ. ರೈಲು ನಿಲ್ದಾಣ, ಬಸ್ ಸಂಚಾರದಲ್ಲೂ ಕೂಡ ನಿಯಂತ್ರಣವನ್ನು ಹೇರಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಆಗಿರುವಂತಹ ಅವಘಡ ಕಾಲ್ತುಳಿತ ಅದಾದ ನಂತರ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಇನ್ನಷ್ಟು ಒಂದು ರೀತಿಯಲ್ಲಿ ಶಾರ್ಪ್ಗೊಳಿಸಿದೆ. ನೋಡಿ, ಒಂದು ಕಡೆಯಲ್ಲಿ ಜನ ಸುನಾಮಿಯಂತೆ ಆಗಮಿಸ್ತಾ ಇದ್ರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಅಕ್ಷರಶಃ ಸರ್ಪಗಾವಲಿಟ್ಟಿದ್ದಾರೆ. ಬರುವಂತ ಯಾತ್ರಿಕರಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ ಪೊಲೀಸರು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಪೊಲೀಸರ ಕೋಟೆ ಹೇಗಿದೆ ಅಂತ ಕೇಳಿದ್ರೆ ಉದ್ದಕ್ಕೂ ಕೂಡ ಪೊಲೀಸ್ ಇದ್ದಾರೆ, ಇಲ್ಲಿಂದ ಮುಂದಿನವರೆಗೂ ಕೂಡ ಪೊಲೀಸ್ ಇದ್ದಾರೆ. ಬರುವ ಯಾತ್ರಿಕರಿಗೆ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಇಲ್ಲಿರುವಂತ ಪೊಲೀಸರು ಸಂಪೂರ್ಣವಾದಂತ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಅಥವಾ ಜನರನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಹೋಗುವವರಿಗೆ ಬರುವವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಜನರಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಗೋಡೆ ರೀತಿಯಲ್ಲಿ ನಿಂತ್ಕೊಂಡು ಜನರಿಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಬರುವ ಯಾತ್ರಿಕರಿಗೆ ಯಾವ ಒಂದು ಸಮಸ್ಯೆಯೂ ಆಗದ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಸರ್, ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್. ಬರುವ ಯಾತ್ರಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಗೋಡೆ ರೀತಿಯಲ್ಲಿ, ಅದರಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಇದ್ದಾರೆ, ಹಾಗೆ ಆರ್ಮಿ ಫೋರ್ಸ್ ಇದೆ, ಹಾಗೆ ರ್ಯಾಪಿಡ್ ಫೋರ್ಸ್ ಇದೆ ಸೇರಿದಂತೆ ಬಹುತೇಕ ಜನ ಎಲ್ಲ ಯೋಗಿ ಸರ್ಕಾರವೇ ಇದನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದಾಗಿ ಮೊನ್ನೆ ಆಗಿರುವಂತ ಇನ್ಸಿಡೆಂಟ್ ನಿಂದಾಗಿ ಮುಂಜಾಗ್ರತೆ ಕ್ರಮ, ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡೋದು, ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ವ್ಯವಸ್ಥಿತವಾದಂತ ಕ್ರಮದ ಜೊತೆಗೆ ಸಂಪೂರ್ಣವಾದಂತ ನಾಕಾಬಂದಿ, ಅತಿ ಸೂಕ್ಷ್ಮ ಪ್ರದೇಶ, ಸಂಗಮ್ ಘಾಟ್ಗೆ ಎಂಟ್ರಿ ಆಗುವಂತ ಪ್ರದೇಶ. ಮೊನ್ನೆ ಇನ್ಸಿಡೆಂಟ್ ಆಗಿದ್ದು ಕೂಡ ಇದೇ ಸ್ಥಳದಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ. ಇಲ್ಲಿ ಜನ ಒಂದೇ ಸಲಕ್ಕೆ ಮೂವ್ ಆಗೋದ್ರಿಂದಾಗಿ ಬರುವ ಯಾತ್ರಿಕರನ್ನ ಕಂಟಿನ್ಯೂ ಮುಂದಕ್ಕೆ ಕಳಿಸೋದ್ರಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನ ಪೊಲೀಸರಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸರು ಸಂಪೂರ್ಣವಾಗಿ ಕಣ್ಣಿಟ್ಟು ಸ್ವತಃ ಯೋಗಿ ಸರ್ಕಾರ ಅಥವಾ ಯೋಗಿ ಮತ್ತೆ ಕೇಂದ್ರ ಸರ್ಕಾರ ಇದನ್ನ ಮಾನಿಟರ್ ಮಾಡ್ತಿರೋದ್ರಿಂದಾಗಿ ಯಾವುದೇ ಮುಜುಗರ ಆಗದ ರೀತಿಯಲ್ಲಿ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಸರ್, ಏಕ್ ಬಾರ್ ಬೋಲಿಯೇ ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಆ ಜನರನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಪೊಲೀಸರು ವ್ಯವಸ್ಥಿತವಾದಂತ ಸಿದ್ಧತೆಯೊಂದಿಗೆ, ತಯಾರಿಯೊಂದಿಗೆ ಮಹಾಕುಂಭದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದು ಮಹಾಕುಂಭ, ಇದು ನಮ್ಮ ದೇಶದ ವೈಭವ. ಏಕ್ ಭಾರತ್ ಶ್ರೇಷ್ಠ ಭಾರತ್. ನಮಸ್ಕಾರ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ಬನ್ನಿ, ಈಗ ಮಹಾಕುಂಭ ಸಂಬಂಧಪಟ್ಟ ಹಾಗೆ ವಸಂತ ಪಂಚಮಿ ವಿಶೇಷವಾಗಿ ಇವತ್ತು ಕೂಡ ವಸಂತ ಪಂಚಮಿ ಸ್ನಾನಕ್ಕಾಗಿ ಬರ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇಂದು ವಸಂತ ಪಂಚಮಿ ಪುಣ್ಯ ಸ್ನಾನಕ್ಕೆ ಭಕ್ತ ಸಾಗರ. ಪ್ರಯಾಗ್ರಾಜ್ಗೆ ಹರಿದು ಬರ್ತಿದೆ ಹಿಂದೂ ಸುನಾಮಿ. ಪ್ರಯಾಗ್ರಾಜ್ನಲ್ಲಿ ಇಂದು ವಸಂತ ಪಂಚಮಿಯ ಪುಣ್ಯ ಸ್ನಾನಕ್ಕೆ ಕೋಟಿ ಕೋಟಿ ಜನರು ಹರಿದು ಬರ್ತಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಂತರ ಜನರು ಮಿಂದೇಳುತ್ತಿದ್ದಾರೆ. ಪಂಚ ಪುಣ್ಯ ಸ್ನಾನ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಜನವರಿ 13ರ ಪುಷ್ಯ ಪೂರ್ಣಿಮೆಯಂದು ಮೊದಲ ಸ್ನಾನ ಕೈಗೊಳ್ಳಲಾಯಿತು. ಜನವರಿ 29ರ ಮೌನಿ ಅಮಾವಾಸ್ಯೆ ದಿನ 2ನೇ ಪುಣ್ಯ ಸ್ನಾನ ನಡೆಯಿತು. ಫೆಬ್ರವರಿ 3ರ ವಸಂತ ಪಂಚಮಿಯಂದು 3ನೇ ಸ್ನಾನ, ಫೆಬ್ರವರಿ 12ರ ಮಾಘ ಪೂರ್ಣಿಮೆಯಂದು
4ನೆಯ ಸ್ನಾನ. ಇನ್ನು ಫೆಬ್ರವರಿ 26ರ ಮಹಾಶಿವರಾತ್ರಿಯಂದು ಕೊನೆಯ ಸ್ನಾನ ನಡೆಯಲಿದೆ. ಇನ್ನು ಕಾಲ್ತುಳಿತ ದುರಂತ ಬಳಿಕ ಯೋಗಿ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ. ಕುಂಭಮೇಳದಲ್ಲಿ ಅಹಿತಕರ ಘಟನೆ ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಎಲ್ಲ ವಿವಿಐಪಿ ಪಾಸ್ಗಳನ್ನು ರದ್ದುಗೊಳಿಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಒನ್ ವೇ ಸಂಚಾರ ಜಾರಿಗೊಳಿಸಲಾಗಿದೆ. ಎಂಟ್ರಿಗೊಂದು ಮಾರ್ಗ, ಎಕ್ಸಿಟ್ಗೊಂದು ಮಾರ್ಗವನ್ನ ನಿಗದಿಪಡಿಸಲಾಗಿದೆ. ಕುಂಭಮೇಳದ ಸ್ಥಳದಲ್ಲಿ ನೋ ವೆಹಿಕಲ್ ಝೋನ್ ಘೋಷಿಸಲಾಗಿದೆ. ವಿವಿಐಪಿ ಬೆಂಗಾವಲು ವಾಹನಗಳಿಗೂ ನಿರ್ಬಂಧ ಹೇರಲಾಗಿದೆ. ಆಂಬ್ಯುಲೆನ್ಸ್, ಅಗ್ನಿಶಾಮಕ, ಪೊಲೀಸ್ ವಾಹನ ಸಂಚಾರಕ್ಕೆ ಮಾತ್ರ ಅನುಮತಿ ಇದೆ. ಪ್ರಯಾಗ್ರಾಜ್ ಗಡಿಯಲ್ಲೇ ಯಾತ್ರಿಕರ ವಾಹನಗಳನ್ನು ತಡೆಯಲಾಗುತ್ತದೆ. ಪ್ರಯಾಗ್ರಾಜ್ಗೆ ಸಂಪರ್ಕಿಸುವ ರಸ್ತೆಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು, ರಕ್ಷಣಾ ಸಿಬ್ಬಂದಿ ಬ್ಯಾರಿಕೇಡ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಲಾಗಿದೆ. ಇದರ ಜೊತೆಗೆ ಸಂಗಮದ ಬಳಿ ಗದ್ದಲವಾಗದಂತೆ ಜನರಿಗೆ ಪುಣ್ಯಸ್ಥಾನಕ್ಕೆ ಎಂಟ್ರಿ ಕೊಡಲಾಗುತ್ತೆ. ಮಹಾಕುಂಭಮೇಳದಲ್ಲಿ ಇದುವರೆಗೆ 32 ಕೋಟಿಗೂ ಅಧಿಕ ಭಕ್ತರು ಪುಣ್ಯಸ್ನಾನ ಮಾಡಿದ್ದಾರೆ. ಇಂದು ಕೂಡ ಕೋಟ್ಯಂತರ ಜನ ಪುಣ್ಯಸ್ನಾನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕುಂಭದಲ್ಲಿ ಕಾಲ್ತುಳಿತ ಬಳಿಕ ಯೋಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕುಂಭಮೇಳದಲ್ಲಿ ಯೋಗಿ ಆಪರೇಷನ್ 11 ಜಾರಿಯಾಗಿದೆ. ಪ್ರಯಾಗ್ರಾಜ್ನಲ್ಲಿ ಏಕಮುಖ ರಸ್ತೆ ಸಂಚಾರಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಇನ್ನು ತ್ರಿವೇಣಿ ಸಂಗಮದ ಶಾಸ್ತ್ರಿ ಸೇತುವೆ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ರೈಲು ನಿಲ್ದಾಣ, ಬಸ್ ಸಂಚಾರದಲ್ಲಿ ನಿಯಂತ್ರಣವನ್ನು ತರಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಪಹರೆ, ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಕುಂಭದಲ್ಲಿ ಪಂಚಮಿ ಪುಣ್ಯಸ್ನಾನ, ಈಗಾಗಲೇ ಸುಮಾರು 28 ಕೋಟಿಗೂ ಅಧಿಕ ಭಕ್ತರು ಅಲ್ಲಿ ಸ್ನಾನ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಇನ್ನೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಈ ಬೆನ್ನಲ್ಲಿ ಕಾಲ್ತುಳಿತ ಆದಂಥ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಏಕಮುಖ ರಸ್ತೆ ಸಂಚಾರಕ್ಕೆ ಮಾತ್ರ ಅನುಮತಿಯನ್ನು ಕೊಟ್ಟಿರೋದು. ಶಾಸ್ತ್ರಿ ಸೇತುವೆ ಇದೆ, ಅಲ್ಲಿ ಪೊಲೀಸರ ವಿಶೇಷ ನಿಗಾವನ್ನು ವಹಿಸಲಾಗಿದೆ. ರೈಲು ನಿಲ್ದಾಣ, ಬಸ್ ಸಂಚಾರದಲ್ಲೂ ಕೂಡ ನಿಯಂತ್ರಣವನ್ನು ಹೇರಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಆಗಿರುವಂತಹ ಅವಘಡ ಕಾಲ್ತುಳಿತ ಅದಾದ ನಂತರ ಯೋಗಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಇನ್ನಷ್ಟು ಒಂದು ರೀತಿಯಲ್ಲಿ ಶಾರ್ಪ್ಗೊಳಿಸಿದೆ. ನೋಡಿ, ಒಂದು ಕಡೆಯಲ್ಲಿ ಜನ ಸುನಾಮಿಯಂತೆ ಆಗಮಿಸ್ತಾ ಇದ್ರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಅಕ್ಷರಶಃ ಸರ್ಪಗಾವಲಿಟ್ಟಿದ್ದಾರೆ. ಬರುವಂತ ಯಾತ್ರಿಕರಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ ಪೊಲೀಸರು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಪೊಲೀಸರ ಕೋಟೆ ಹೇಗಿದೆ ಅಂತ ಕೇಳಿದ್ರೆ ಉದ್ದಕ್ಕೂ ಕೂಡ ಪೊಲೀಸ್ ಇದ್ದಾರೆ, ಇಲ್ಲಿಂದ ಮುಂದಿನವರೆಗೂ ಕೂಡ ಪೊಲೀಸ್ ಇದ್ದಾರೆ. ಬರುವ ಯಾತ್ರಿಕರಿಗೆ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಇಲ್ಲಿರುವಂತ ಪೊಲೀಸರು ಸಂಪೂರ್ಣವಾದಂತ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ಅಥವಾ ಜನರನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಹೋಗುವವರಿಗೆ ಬರುವವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಜನರಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಗೋಡೆ ರೀತಿಯಲ್ಲಿ ನಿಂತ್ಕೊಂಡು ಜನರಿಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಬರುವ ಯಾತ್ರಿಕರಿಗೆ ಯಾವ ಒಂದು ಸಮಸ್ಯೆಯೂ ಆಗದ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಸರ್, ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಸರ್. ಜೈ ಹಿಂದ್. ಬರುವ ಯಾತ್ರಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಗೋಡೆ ರೀತಿಯಲ್ಲಿ, ಅದರಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಇದ್ದಾರೆ, ಹಾಗೆ ಆರ್ಮಿ ಫೋರ್ಸ್ ಇದೆ, ಹಾಗೆ ರ್ಯಾಪಿಡ್ ಫೋರ್ಸ್ ಇದೆ ಸೇರಿದಂತೆ ಬಹುತೇಕ ಜನ ಎಲ್ಲ ಯೋಗಿ ಸರ್ಕಾರವೇ ಇದನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದಾಗಿ ಮೊನ್ನೆ ಆಗಿರುವಂತ ಇನ್ಸಿಡೆಂಟ್ ನಿಂದಾಗಿ ಮುಂಜಾಗ್ರತೆ ಕ್ರಮ, ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡೋದು, ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ವ್ಯವಸ್ಥಿತವಾದಂತ ಕ್ರಮದ ಜೊತೆಗೆ ಸಂಪೂರ್ಣವಾದಂತ ನಾಕಾಬಂದಿ, ಅತಿ ಸೂಕ್ಷ್ಮ ಪ್ರದೇಶ, ಸಂಗಮ್ ಘಾಟ್ಗೆ ಎಂಟ್ರಿ ಆಗುವಂತ ಪ್ರದೇಶ. ಮೊನ್ನೆ ಇನ್ಸಿಡೆಂಟ್ ಆಗಿದ್ದು ಕೂಡ ಇದೇ ಸ್ಥಳದಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ. ಇಲ್ಲಿ ಜನ ಒಂದೇ ಸಲಕ್ಕೆ ಮೂವ್ ಆಗೋದ್ರಿಂದಾಗಿ ಬರುವ ಯಾತ್ರಿಕರನ್ನ ಕಂಟಿನ್ಯೂ ಮುಂದಕ್ಕೆ ಕಳಿಸೋದ್ರಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನ ಪೊಲೀಸರಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸರು ಸಂಪೂರ್ಣ